ರಾಯಚೂರಿನಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ ಉಂಟಾಗಿದೆ. ಒಂದು ಬಿಂದಿಗೆ ನೀರಿಗೋಸ್ಕರ ಹಗಲು ರಾತ್ರಿ ಶ್ರಮ ಪಡಬೇಕು. ರಾತ್ರಿ ಊಟ ನಿದ್ದೆ ಬಿಟ್ಟು ಸರತಿ ಸಾಲಲ್ಲಿ ನಿಂತ್ಕೋಬೇಕು. ಕ್ಯೂ ಸಿಸ್ಟಮ್ ಇದೆ. ಬತ್ತಿದ ಕೆರೆಯಲ್ಲಿ ಹನಿ ಹನಿ ನೀರಿಗೂ ಹುಡುಕಾಟವನ್ನ ನಡೆಸಬೇಕು. ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯಲ್ಲಿ ನೀರಿಗೋಸ್ಕರ ಗ್ರಾಮಸ್ಥರು ಪರದಾಟವನ್ನ ಪಡ್ತಾ ಇದ್ದಾರೆ, ಅಲೆದಾಟವನ್ನ ಮಾಡ್ತಾ ಇದ್ದಾರೆ. ಕೆರೆಯಲ್ಲಿ ಗುಂಡಿ ಅಗೆದು ನೀರನ್ನ ಜನ ತುಂಬಿಸ್ಕೊಳ್ತಾ ಇದ್ದಾರೆ. ಹನಿ ಹನಿ ನೀರನ್ನು ಕೂಡ ಅಮೃತದ ರೀತಿಯಲ್ಲಿ ಅಕ್ಷರಶಃ ಜನ ತುಂಬಿಕೊಳ್ತಾ ಇದ್ದಾರೆ. ಒಂದು ಬಿಂದಿಗೆ ನೀರಿಗೋಸ್ಕರ 1 ಗಂಟೆ ಪರಿಶ್ರಮ ಪಡಬೇಕು. ಚಿಲುಮೆಯಿಂದ ನೀರನ್ನ ಸಂಗ್ರಹಿಸಿ ಅದನ್ನ ಮನೆಗೆ ತಗೊಂಡು ಹೋಗ್ಬೇಕು. ಅಂತಹ ದುಸ್ಥಿತಿ ಪಾಪ ಅಲ್ಲಿನ ಗ್ರಾಮಸ್ಥರಿಗೆ ನಿರ್ಮಾಣ ಆಗ್ಬಿಟ್ಟಿದೆ. ಈ ನೀರು ತುಂಬಿಸೋಕ್ಕೋಸ್ಕರನೇ ಕೆಲಸ ಕಾರ್ಯ ಬಿಟ್ಟು ನಿದ್ದೆ ಊಟ ಬಿಟ್ಟು ಕಾಯಬೇಕು ಜನ. ಅಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅಂತಲ್ಲ, ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನ ಸಾಕಷ್ಟು ಸಲ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಕೂಡ ನೀರಿನ ಗೋಳನ್ನ ಕೇಳ್ತಾ ಇಲ್ಲ ಅಂತೇಳಿ ಬೆಳಗಿನಪೇಟೆ ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಮ್ಮ ಊರಾಗ ಒಂದು 50-60 ಮಂದಿ ಬರ್ತಾರೆ. ರಾತ್ರಿ ಇಲ್ಲೇ ಮಕ್ಕೊಂಡ್ಬಿಡ್ತಾರೆ ಸರ್. ಒಟ್ಟು ಎಷ್ಟಾರ ಏರಿಯಾದಾಗ ಒಂದು 1500-2000 ಮಂದಿ ಇದಾರೆ. ಮತ್ತೆ ನೀರು ಅದು ನೋಡಿದ್ರೆ ಚೆಲ್ಲಿ ಮಂದಿ ನೋಡ್ರಿ. ಅದು ಅದ್ರಾಗ ಎಲ್ಲಾರ ಲೈನ್ ಇಟ್ಟು ಕೇಸಿ ಅದ್ರಾಗ ಲೈನ್ ನಿಂತ ತುಂಬ ಬೆಳತನಲ್ಲಿ ಇರ್ತೀವಿ ರಾತ್ರಿ. ಯಾರು ಬಂದು ಕೇಳೋರೆಲ್ಲ ಬಾರ್ತಾರ ಮಾಡ್ತಾವ ಅಂತಾರೆ, ಏನು ಮಾಡವಲ್ರು. ಎಷ್ಟು ದಿನ ಆಯ್ತು? ಇಲ್ಲಿ ಒಂದು ತಿಂಗಳ ಸರ್. ಬಾರ್ತಾರ ಮಾಡಮ್ಮ ಅಂತಾರೆ, ಏನು ಮಾಡವಲ್ರು. ಇದು ಹಬ್ಬ ರಂಜಾನ್ ಹಬ್ಬ ಹೋಗ್ಲಿ ಮಾಡಮ್ಮ ಹಂಗೆ ಅಂತ ಹೇಳಿದ್ರು. ಅದು ತಿರುಗಿ ಯಾರು ಬಂದಿಲ್ಲ ಇಲ್ಲಿ ಕುಡಿ ನೀರಿಗೆ ಅಂತ ಬರ್ತರು ತುಂಬ್ಕೊಂಬರಕ್ಕೆ. ಒಂದು ಕೊಡಕ್ಕೆ 15 ನಿಮಿಷದಿಂದ ಹಿಡಿದು 20 ನಿಮಿಷ ಆಗ್ತದ. ಯಾರು ಹೇಳಿದ್ರು ಕೂಡ ಇದು ಏನು ಮಾಡಬಲ್ರು ನೋಡಬಲ್ರು. ಇಲ್ಲಿ ಬಂದು ನಮ್ಮ ಹೊಲಗಳು ಕೆಲಸ ಇರ್ತಾವ, ಇಲ್ಲೇ ಸರಿಯಾಗಿ ಬಿಡ್ತೀವಿ. ಬೆಳತನ ಆಗಲಲ್ಲ ಒಂತಿನ ಪ್ರಕಾರ ತುಂಬ್ಕೊಂತ ಬರ್ತೀವಿ ನಾವು. ಈಗ ಶಾಸಕರು ಹೇಳಿದ್ರೆ ಬರವಲ್ರು ನೋಡವಲ್ರಿ. ಇದನ್ನ ಈಗ ಬರ್ತೀವಿ ರೀ. ರಾತ್ರಿ 10 ಗಂಟೆಗೆ ಬಂದು ಇಲ್ಲೇ ಕುಂದಿರ್ತೀವಿ ರೀ. ಒಬ್ಬೊಬ್ರೊಬ್ಬರು ಒಂದೊಂದು ಕೊಡ ತುಂಬ್ಕೊಂತೀವಿ. ಆಗಲು ರಾತ್ರಿ ಇಲ್ಲೇ ನೋಡ್ರಿ. ಹೊಲದ ಕೆಲಸ ಇಲ್ಲ ಏನಿಲ್ಲ ನೋಡ್ರಿ. ಬುಟ್ಟೆ ಕುಂದಿರ್ಬೇಕು ಇಲ್ಲಿ. ಹೆಣ್ಮಕ್ಳು ಹುಡುಗರು ಬಡ ನಾವು ಹೊಲಕ್ಕೆ ಹೋದ್ರೆ ಹುಡುಗರನ್ನ ಕಳಿಸ್ತೀವಿ. ಶಾಲೆಗೆ ಹೋಗಕ್ಕೆ ಒತ್ತಾಗ್ತದ ಹುಡುಗರಿಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಬೆಳಿಗ್ಗೆಯಿಂದ ತುಂಬಾ ಡಿಸ್ಟರ್ಬ್ ಮಾಡಿದಂಥ ಸುದ್ದಿ ಇದು. ಯಾವ ಕಾಲದಲ್ಲಿ ನಾವಿನ್ನೂ ಇದೀವಿ ಅಂತ ಬಿಂಬಿಸ್ತಾ ಇದೆ. ನಮ್ಮ ಕರ್ನಾಟಕದ ಒಂದು ಊರು. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೂ ನಲ್ಲಿಯಲ್ಲಿ ನೀರು ಕೊಡಬೇಕು ಅಂತ ಹೇಳ್ತಾರೆ. ನೀರು ಇಲ್ಲಿದ ಕಡೆ ಟ್ಯಾಂಕರ್ ಮುಖಾಂತರ ನೀರು ಕೊಡಬೇಕು ಅಂತ ಹೇಳ್ತಾರೆ. ಈ ಊರಿನ ಜನರ ಪರದಾಟ ಹೆಂಗಿದೆ ವಿಶ್ವನಾಥ್? ಶರ್ಮಿತಾ, ನೋಡಿ, ಸ್ವಾತಂತ್ರ್ಯ ಒಂದು ಇಷ್ಟು ದಶಕಗಳು ಕಳೆದರೂ ಕೂಡ ಇಲ್ಲೂ ಕೂಡ ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ ಕುಡಿಯೋದಕ್ಕೆ ಒಂದು ಹನಿ ನೀರು ಇಲ್ಲ ಅಂತ ಹೇಳಿದ್ರೆ ಎಂತಹ ವಿಪರ್ಯಾಸದ ಸಂಗತಿ ಇದೆ ಅಂತ ಹೇಳಿದ್ರೆ, ಇದೇ ರಾಜಕಾರಣಿಗಳ ಮಕ್ಕಳು, ಇದೇ ಅಧಿಕಾರಿಗಳ ಮಕ್ಕಳು ಮಿನರಲ್ ವಾಟರ್ಗಳನ್ನ ಕೊಟ್ಟು ಬದುಕ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಇವತ್ತು ನಾವು ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದಂತಹ ಜನಪ್ರತಿನಿಧಿಗಳು, ಮತ್ತೊಂದು ಕಡೆ ನಮ್ಮ ತೆರಿಗೆ ಹಣದಲ್ಲಿ ಒಂದು ಅಧಿಕಾರವನ್ನು ನಡೆಸ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ನಮ್ಮ ಜನರು ನಿಂತಿದ್ದಾರೆ ಎನ್ನುವಂಥದ್ದು ಈ ಒಂದು ದಿವಸಗಳಲ್ಲಿ ಗೋಚರವಾಗ್ತದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೋಡಿ, ಗ್ರಾಮೀಣ ಪ್ರದೇಶದಲ್ಲ, ಮಾನ್ವಿ ಪಟ್ಟಣದ ಬೆಳಗಿನಪೇಟೆ ಎನ್ನುವಂತಹ ಒಂದು ಬಡಾವಣೆಯಲ್ಲಿ ಎಷ್ಟು ವರ್ಷಗಳಿಂದ ಈ ಜನ ಇವತ್ತು ಚಿಲುಮೆಯ ನೀರನ್ನ ಕೊಟ್ಟು ಬದುಕ್ತಾ ಇದ್ದಾರೆ ಅಂತಂದ್ರೆ ಅದು ಇವತ್ತಿಂದು ಅದು ನೋಡಿ, ಅದು ಏನಂತ ಹೇಳಿದ್ರೆ ಜನಸಂಖ್ಯೆ ಹೋಗಬೇಕಾದಂತಹ ತೀರಾ ಬಡವರು ಇವತ್ತು ದಿನನಿತ್ಯದ ಒಂದು ತಮ್ಮ ಹೊಟ್ಟೆಯ ಕೂಲಿ ನಾಲಿ ಮಾಡಿದರೆ ಮಾತ್ರ ಅವರ ಬದುಕು ನಡೀತದೆ, ಅವರ ಜೀವನ ಸಾಗ್ತದೆ. ಆದ್ರೆ ಇಲ್ಲಿ ಈ ಒಂದು ನೀರನ್ನ ತರೋದಕ್ಕೆ ಇವತ್ತು ಕ್ಯೂ ಅನ್ನ ನಿಂತ್ಕೊಂಡು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅದು ಒಂದು 15-20 ನಿಮಿಷ ಅರ್ಧ ಗಂಟೆವರೆಗೂ ಕೂಡ ಕಾದು ಅಷ್ಟು ಕಾದು ತುಂಬಿಕೊಂಡು ಹೋದ್ರೆ ಒಂದೊಂದು ಬಿಂದಿಗೆ ಮಾತ್ರ ಬರ್ತದೆ. ಅಲ್ಲಿ ಮಕ್ಕಳು ಮರಿ ಅನ್ನೋದೇ ವೃದ್ಧರು ಅನ್ನೋದೇ ಇವತ್ತು ಆ ಚಿಲುಮೆ ನೀರನ್ನ ಕೊಡೋದು ಇವತ್ತು ಬದುಕ್ತಾ ಇದ್ದಾರೆ. ಅವರಿಗೆ ಕುಡಿಯುವ ನೀರನ್ನ ಕೊಡಿ, ಶುದ್ಧ ನೀರಲ್ಲ, ಅಟ್ಲೀಸ್ಟ್ ನಲ್ಲಿಯಲ್ಲಿ ನಮ್ಮ ಮನೆಗೆ ನೀರಿನ ವ್ಯವಸ್ಥೆ ಏನಾದ್ರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾನವೀಯ ಪುರಸಭೆಗೆ ಅವರು ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳಿಗೂ ಈ ಗೋಳು ಕೇಳ್ತಾ ಇಲ್ಲ. MLA ಅವರಿಗೂ ಕೂಡ ಸಾಕಷ್ಟು ಬಾರಿ ಈ ಬಗ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಜನ. ಅವರು ಕೂಡ ಕ್ಯಾರೆ ಅಂತ ಇಲ್ಲ, ಅಧಿಕಾರಿಗಳು ಕೂಡ ಅದು ತಿರುಗಿ ನೋಡ್ತಾ ಇಲ್ಲ. ಹೀಗಾಗಿ ಮಾನ್ವಿ ಪಟ್ಟಣದ ಜನ ಅಕ್ಷರಶಃ ಈ ಒಂದು ಕುಡಿಯುವ ನೀರಿಗಾಗಿ ರೋಷಿ ಹೋಗಿದ್ದಾರೆ. ಇವರ ಒಂದು ಭಾವನೆಯನ್ನ, ಈ ಒಂದು ದಾಹವನ್ನ ವಿಶ್ವನಾಥ್ ಫಾಲೋ ಅಪ್ ಮಾಡೋಣ. ಪ್ರತಿ ಪಂಚಾಯತ್ನ ಜವಾಬ್ದಾರಿ ಆ ಗ್ರಾಮದಲ್ಲಿ ಪ್ರತಿ ಮನೆಗೆ ನೀರನ್ನ ಒದಗಿಸೋದು. ಈ ಬಗ್ಗೆ ಅಧಿಕಾರಿಗಳೇನು ಹೇಳ್ತಾರೆ, MLA ಏನ್ ಹೇಳ್ತಾರೆ, ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಫಾಲೋ ಅಪ್ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.